ಒಂದು ಗುಡಿಯ ಒಳಗಡೆ ನನ್ನನ್ನು ಪ್ರವೇಶ ಮಾಡಿಸೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೋರಾಟ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರ ಆ ಧ್ವನಿಗೆ ನ್ಯಾಯ ಕೊಟ್ಟಿದ್ದೀರಾ ನೀವು? ನ್ಯಾಯ ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರಿ? ಆಂತರಿಕವಾದಂತ ಹೋರಾಟ ಆದ್ರೂ ಬರಲಿಲ್ವಲ್ಲ, ಬಹಿರಂಗದ ಹೋರಾಟ ಹೋಯ್ತು. ನನಗೆ ಬೇಡ ಅಂದಮೇಲೆ ಬೇಡ ಅನ್ನೋದು ಎಲ್ಲಿಗೆ ಬಂತು? ಬರಲಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ರಿ ನೀವೇ, ತಿರುಪತಿಗೆ ಹೋಗ್ರಿ ನೀವೇ, ತಲೆ ಬೋಳಿಸ್ಕೊಂಡು ಬರೋರು ನೀವೇ, ಅಯ್ಯಪ್ಪನಿಗೆ ಹೋಗೋರು ನೀವೇ, ಭಂಡಾರ ಹಚ್ಚೋರು ನೀವೇ, ಕುಣಿಯೋರು ನೀವೇ. ನಿಮ್ಮ ಕೇರಿ ಕೇರಿ ಗಣಪತಿ ಮೂರ್ತಿ ಬಂದು ಕೂತ್ಕೋತು. ಏನು ಮಾಡೋದು? ಯಾವ ಅಂಬೇಡ್ಕರ್? ಯಾವ ಅಂಬೇಡ್ಕರ್ ರೀ? ಎಲ್ಲಿ ಅಂಬೇಡ್ಕರ್ಗೆ ಅನ್ಯಾಯ ನಿಮ್ಮದು? ಯಾವುದು ನ್ಯಾಯ? ಎಲ್ಲಿ ನ್ಯಾಯ ಎಲ್ಲಿ ಕೊಟ್ಟಿದ್ದೀರಿ ಹೇಳ್ರಿ ನೀವು? ಮೀಸಲಾತಿ ಕೊಟ್ಟಿದ್ದಾರೆ, ಜಾತಿ ವ್ಯವಸ್ಥೆ ಒಳಗಡೆ ಹೋರಾಟ ಮಾಡಬೇಕು ಅನ್ನೋದು ನ್ಯಾಯದಿಂದ ಹೋರಾಟ ಮಾಡ್ತೀರಿ ಹೊರತು ಅಸ್ಪೃಶ್ಯತೆ ನಿವಾರಣೆಗೆ ಈ ದೇಶದಲ್ಲಿ ಮಾಡಿರ್ತಕ್ಕಂತಹ ಆ ಧರ್ಮದ ವಿರುದ್ಧ ಹೋರಾಟ ಮಾಡಿದ ಮನಸ್ಥಿತಿ ಎಲ್ಲಿದೆ ನಮ್ಮ ಹತ್ರ? ಬಸವಣ್ಣ ಎಷ್ಟು ನೊಂದಿರಬಹುದು, ಬಸವಣ್ಣ ಎಷ್ಟು ನೊಂದಿರಬಹುದು. ಪೂಜ್ಯರು ಮಾತನಾಡೋ ಒಂದು ಮಾತನ್ನು ಹೇಳಿದ್ರು, ನೀವು ಅರ್ಥ ಮಾಡ್ಕೊಳ್ಬೇಕು. ದಲಿತ ಸಮಾಜದಲ್ಲಿ ಹುಟ್ಟಿ ದಲಿತರ ನೋವನ್ನು ಕಂಡು ದಲಿತರನ್ನ ಉದ್ಧಾರ ಮಾಡಿರುವ ಅಂಬೇಡ್ಕರ್ ಬಹಳ ದೊಡ್ಡವರು.